ದಯವಿಟ್ಟು ಯಾರೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ತಯಾರಿ ಮಾಡಾತಿರ್ಲ ಪ್ಲಾನ್ ಬಿ ಜೊತೆ ನಿಮ್ಮ ಪ್ರಿಪರೇಷನ್ ನ ಕಂಟಿನ್ಯೂ ಇಡ್ರಿ. ಹೌದು, ಬಹಳ ಕಷ್ಟ ಆಗ್ತದ, ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತೈತಿ. ಕೆಲಸದ ಜೊತೆ ನೀವು ಬಾಡಿಗೂ ಮೈಂಡ್ಗೂ ಸ್ಟ್ರೇನ್ ಆಗ್ತದ, ಸ್ಟ್ರೆಸ್ ಆಗ್ತದ, ಜಿಗುಪ್ಸೆ ಬರ್ತದ, ಕೋಪ ಬರ್ತದ, ಹರ್ಟ್ ಆಗ್ತೈತಿ. ಬಟ್ ಅದನ್ನ ಮಾಡೋ ಅನಿವಾರ್ಯತೆ ಐತಿ. ಅಂದ್ರಷ್ಟ ನೀವು ಈಗಿನ ಸದ್ಯಕ್ಕಿನ ಕಾಂಪಿಟೇಟಿವ್ ವರ್ಲ್ಡ್ ಒಳಗ ವಿನ್ ಆಗಕ್ ಸಾಧ್ಯ ಐತಿ, ಸಕ್ಸಸ್ ಆಗಕ್ ಸಾಧ್ಯ ಅದ. 10-15 ವರ್ಷ ಗಂಟ್ಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಿಂದ ಟೈಮ್ ವೇಸ್ಟ್ ಆಗ್ಲಿಕ್ಕತ್ತದ. ಆಲ್ರೆಡಿ 24-25 ವರ್ಷ ನೀವು ಡಿಗ್ರಿ ಡಿಪ್ಲೊಮಾ ಅಂತ ಹೇಳೇನ ಲಕ್ಷ ರೊಕ್ಕ ಹಾಕಿ ರಾತ್ರಿ ಹಗಲಿ ಓದಿರ್ತೀರಿ ಅಂದಾಗ ಅದರ ಫಲನೂ ನೀವು ತಗೊಳ್ಬೇಕಲ್ಲ. ಇವತ್ ನಾನ್ ಮಾತಾಡಕ್ ನಿಂತಿರೋ ಒಂದು ಟಾಪಿಕ್, ಇಟ್ಸ್ ರಿಯಲಿ ವೆರಿ ಕ್ರುಷಿಯಲ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ, ಕಾಂಪಿಟೇಟಿವ್ ಪರೀಕ್ಷೆಗೆ ತಯಾರಾಗುವಂತ ವಿದ್ಯಾರ್ಥಿಗಳಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸಮ್ವೇರ್ ಒಂದಷ್ಟು ಜನಕ್ಕೇನು ನೆಗೆಟಿವ್ ಮಾತಾಡ್ಲಿಕ್ಕತ್ತಾರನು ಅನಿಸ್ಬೋದು. ಸತ್ಯ ಕಹಿಯಾಗೇನೆ ಇರ್ತೈತಿ. ಯಾರು ಹೆಂಗ್ ತಗೋತಾರ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಐತಿ. ಬಹಳ ಕನಸು ಹೊತ್ಕೊಂಡ್ ಬರ್ತಾರ್ರಿ ಈ ಸ್ಪರ್ಧಾತ್ಮಕ ಪರೀಕ್ಷೆ, ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನೊಳಗ ವಿದ್ಯಾರ್ಥಿಗಳ ಬಹಳ ಕನಸುಗಳನ್ನ ಹೊತ್ಕೊಂಡ್ ಬರ್ತಾರ. ಬಡತನ ನೀಗ್ತದ, ಸರ್ಕಾರಿ ಕೆಲಸ, ಪವರ್ ಸಿಗ್ತದ, ಸೊಸೈಟಿನ ಚೇಂಜ್ ಮಾಡ್ಬೋದೇನೋ, ನಮಗೋಸ್ಕರ ಕಷ್ಟಪಟ್ಟಂತ ತಂದೆ ತಾಯಿಗಳ ಕೊನೆ ದಿನಗಳನ್ನ ಖುಷಿಯಾಗಿಡ್ಬೋದು, 4 ಜನಕ್ಕೆ ಸಹಾಯ ಮಾಡ್ಬೋದು. ಈ ತರ 108 ಕನಸಿನ ಜೊತೆ ಈ ಒಂದು ಸ್ಪರ್ಧಾತ್ಮಕ ಜಗತ್ತೊಳಗೆ ವಿದ್ಯಾರ್ಥಿಗಳು ಬರ್ತಾರೋ. ಬಟ್ ಎಲ್ಲಾರ್ಗೂ ಕೆಲಸ ಸಿಗತೈತಿ. ಇನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಲೇಟೆಡ್ ಎಲ್ಲಾರ್ಗು ಗೊತ್ತೈತಿ ಏನೇನ್ ಆಗತೈತಿ ಸದ್ಯಕ್ಕ ನಮ್ಮ ಸ್ಟೇಟ್ ಒಳಗ ಅಂತ ಹೇಳಿ. ಬಟ್ ಇದು ನಮ್ಮ ರಾಜ್ಯದ ಒಂದ ಸಮಸ್ಯೆ ಅಲ್ಲ. ನೀವು ಅನ್ಕೋತಿರ್ಬೋದು ನಮ್ಮ ರಾಜ್ಯದಾಗ ಅಷ್ಟ ಪೋಸ್ಟ್ಪೋನ್ ಆಗತಾವು, ಕ್ಯಾನ್ಸಲ್ ಆಗತೈತಿ ಅಂತ. ಬಟ್ ನೋ ಗೈಸ್, ಎಲ್ಲಾ ಸ್ಟೇಟ್ ಒಳಗೂ ಇಂಥ ಸಮಸ್ಯೆಗಳು ಇರತಾವನ್ನ, ಪೋಸ್ಟ್ಪೋನು ಇವೆಲ್ಲ. ಸೊ ಈ ಒಂದು ವಿಡಿಯೋ ಒಳಗ ನಾವು ಯಾವ ತರ ಸದ್ಯಕ್ಕಿನ ಸಿಚುವೇಶನ್ ಐತಿ, ಇದರಿಂದ ವಿದ್ಯಾರ್ಥಿಗಳ ಲೈಫಿಗೆ ಯಾವ ತರ ಹಾಳಾಗತೈತಿ ಅಂಡ್ ಸೊಲ್ಯೂಷನ್ ಏನ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋ ನೋಡೋಣ. ಸೊ ಈ ವಿಡಿಯೋ ಏನೈತಲ್ಲ ಭಾಳ ಇಂಪಾರ್ಟೆಂಟ್ ಐತಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗತ್ತೀರಿ, ನಿಮ್ಮ ಬ್ರದರ್, ಸಿಸ್ಟರ್ಸ್, ಫ್ರೆಂಡ್ಸ್ ಎಲ್ಲಾರ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಸೊ ಈಗ KS ಪರೀಕ್ಷೆ ಬಗ್ಗೆ ನಿಮಗೆಲ್ಲ ಗೊತ್ತೈತಿ. ಎಷ್ಟು ಸಲ ಪೋಸ್ಟ್ಪೋನ್ ಆಗಿ ಫೈನಲಿ ಪರೀಕ್ಷೆ ನಡೀತು. ಪರೀಕ್ಷೆ ನಡೆದಾದ್ಮೇಲೆ ಅಗೇನ್ ಕ್ಯಾನ್ಸಲ್ ಆಗಿ ಈಗ ನೆಕ್ಸ್ಟ್ ಮಂತ್ಗೆ ಎಕ್ಸಾಮ್ ಡಿಸೆಂಬರ್ 29ಗೆ ಪರೀಕ್ಷೆ ನಡೆಸ್ತೇವೆ ಅಂತೇಳಿ ಹೇಳ್ಯಾರು. ಧಾರವಾಡ ಕೋರ್ಟ್ ಒಳಗ ಸ್ಟೇ ತಂದಾರ. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಬಾರ್ದು ಅಂತ ಹೇಳಿಕಾಸ, ಅಥವಾ ರೀ ಎಕ್ಸಾಮ್ ನಡಿಬಾರ್ದು ಅಂತ ಹೇಳಿಕಾಸ. ಸೊ ಸ್ಟೇ ವೆಕೇಟ್ ಆದ್ರೆ ಎಕ್ಸಾಮ್ ನಡೀತೈತಿ, ಇಲ್ಲಾಂದ್ರೆ ಅಗೇನ್ ಎಕ್ಸಾಮಿನೇಷನ್ ನಡೆಯಂಗಿಲ್ಲ. ಇನ್ನ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ನಿಮಗ್ ಗೊತ್ತೈತಿ. ಅದರ ಪ್ರಕಾರ ಏನಾರ ಸ್ಟೇಟ್ ಹೋಗೋ ಡಿಸಿಷನ್ಗೆ ಬಂತಂದ್ರ ಪೂರ್ತಿ ಏನ್ KS ನೋಟಿಫಿಕೇಶನ್ ಐತ್ಲಾ ಅದನ್ನ ಪೂರಾ ಕ್ಯಾನ್ಸಲ್ ಮಾಡಿ ಅಗೇನ್ ಮತ್ತೊಂದ್ಸಲ ನೋಟಿಫಿಕೇಶನ್ ಮಾಡವ್ರ. ಅದಕ್ಕೆ ಅವ್ರು ಎಷ್ಟು ಮಂತ್ ತಗೋತಾರೋ, ಎಷ್ಟು ಇಯರ್ ತಗೋತಾರೋ ಅದು ಗೊತ್ತಿಲ್ಲ. ಅಂಡ್ ಕ್ವೆಶನ್ ಪೇಪರ್ ಒಳಗ ಮಿಸ್ಟೇಕ್ಸ್ ಇದ್ದು, ಕನ್ನಡ ಮಾಧ್ಯಮದೊಳಗ ಟ್ರಾನ್ಸ್ಲೇಷನ್ ಮಾಡೋ ಟೈಮ್ ಒಳಗ ಬಹಳಷ್ಟು ತಪ್ಪಾಗಂತ್ಲೆ ಪೂರ್ತಿ ಕನ್ನಡ ಮಾಧ್ಯಮದೊಳಗ ಓದಿದಂತ ಏನು ವಿದ್ಯಾರ್ಥಿಗಳು ಇದ್ರಲ್ಲ ಅವರಿಗೆ ಬಹಳನ ಸಮಸ್ಯೆ ಆಯ್ತು, ಮೋಸ ಆಯ್ತು, ಒಪ್ಕೊಳ್ಳೋನು. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಯಾರು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಕಷ್ಟಪಟ್ಟು ಇಂಗ್ಲಿಷ್ ಒಳಗೆ ಏನಾರ ಅವ್ರು ಓದಿ ತಯಾರಿ ಮಾಡಿ ಅವ್ರ ಒಂದ್ ವೇಳೆ ಅವ್ರ ಎಕ್ಸಾಮ್ ಚಲೋ ಆಗಿತ್ತಂದ್ರ ಅವ್ರ ಸಿಚುವೇಶನ್ ಏನ ಅವ್ರಿಗೆ ಆದಂಗಲ್ಲ. ಸೊ ಈ KPSC ಒಂದು ಕ್ವಶನ್ ಪೇಪರ್ ಪರ್ಫೆಕ್ಟ್ ಆಗಿ ಸೆಟ್ ಆಗಿತ್ತಪ್ಪ ಅಂತಂದ್ರ ಯಾರಿಗೂ ಮೋಸ ಆಗ್ತಿರ್ಲಿಲ್ಲ. ಕನ್ನಡ ಮಾಧ್ಯಮದೊಳಗೆ ಓದಿದವ್ರಾಗಿರ್ಲಿ, ಇಂಗ್ಲಿಷ್ ಮೀಡಿಯಂ ಒಳಗೆ ಓದಿದವ್ರಾಗಿರ್ಲಿ, ಎಲ್ಲಾರು 2-3 ವರ್ಷ ಗಂಟ್ಲೆ ಎಫರ್ಟ್ ಹಾಕಿರ್ತಾರು. ಕಷ್ಟಪಟ್ಟಾಗನ ಅವ್ರು ಆ ಒಂದು ಎಕ್ಸಾಮಿಗೆ ಪಾಸ್ ಆಗೋ ಒಂದು ಲೆವೆಲ್ಗೆ ಹೋಗಿರ್ತಾರು. ಸೊ ಈ ತರ KPSC ಇಂದ ಪದೇ ಒಂದಷ್ಟು ಮಿಸ್ಟೇಕ್ಗಳ ಕಟ್ ಆಫ್ ರಿಲೇಟೆಡ್ ಅನ್ನು ಆಗಿರ್ಬೋದು, ಅಥವಾ ಕೀ ಆನ್ಸರ್ ಬಹಳಷ್ಟು ಮಿಸ್ಟೇಕ್ಗಳು ಬರ್ತಾವು ಕ್ವಶನ್ ಪೇಪರ್ ಒಳಗ. ಈ ತರ ಬಹಳಷ್ಟು ಬರತಾವು. ಖರೆ ಹೇಳ್ಬೇಕಂದ್ರ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನ್ ಪ್ರಿಪೇರ್ ಆಗತ್ತಾರಲ್ಲ ವಿದ್ಯಾರ್ಥಿಗಳ, ಅವ್ರ ಜೀವನ ರೈತರ ಪರಿಸ್ಥಿತಿಯಿಂದ ಕೆಟ್ಟಾಗೈತಿ. ಖರೆ ಹೇಳ್ಬೇಕಂದ್ರ ರೈತರಿಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸಾಲ ಮನ್ನಾರ ಅಥವಾ ಒಂದು ಚೂರ್ ಸಬ್ಸಿಡಿ, ಒಂದು ಚೂರರ ಏನೋ ಒಂದು ಸಹಾಯ ಅನ್ನೋ ಸಿಗ್ತೈತಿ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಂತ ಯೂತ್ಸ್, ಯಂಗ್ಸ್ಟರ್ಸ್ಗೆ ಏನ್ ಸಹಾಯ ಆಗತೈತಿ? ಎಲ್ಲೋ ಒಂದಷ್ಟ ಏನೋ ಸ್ಕೀಮ್ಗಳನ್ನ ತರತಾರು. ಏನೋ ನಿರುದ್ಯೋಗ ಇರುವಂತ ವಿದ್ಯಾರ್ಥಿಗಳಿಗೆ ಏನೋ ಒಂದ್ ಸ್ವಲ್ಪ ಅಮೌಂಟ್ ಕೊಡೋನು 6,000 5,000 ಅಂತ ಹೇಳಿ ಕಸ. ಬಟ್ ಅಲ್ಲೂ ಒಂದು ಏಜ್ ಗ್ರೂಪ್ ಅದ 21ರಿಂದ 24. ಹಂಗಾರ 24+ ವಿದ್ಯಾರ್ಥಿಗಳು ಮಾಡೋದೇನ ಏನ್ ಅವ್ರ ಜೀವನ ಏನಂಗಾದ್ರ 10 ವರ್ಷ ಅವ್ರ ಕಳ್ಯಾಕತಾರ ಈ ಒಂದು ಕಾಂಪಿಟೇಟಿವ್ ಒಂದು ಜಗತ್ತಿನೊಳಗ. ಈಗ PDOನ ಒಂದ್ ತಗೊಳ್ರಿ ನೀವ 2017 2017ರಾಗ ಪರೀಕ್ಷೆ ಆಗಿತ್ತು.
ಹೊಳ್ಳಿ ಈಗ ಆಗತೈತಿ 7 ವರ್ಷ ಆದ್ಮೇಲೆ ಎಕ್ಸಾಮ್ ನಡ್ಸಾತಾರು. ಇನ್ ಆ ಪರೀಕ್ಷೆ ಪೋಸ್ಟ್ಪೋನ್ ಹಾಕೊಂತ ಅದು ಬಂದ್ ಹತ್ತೈತಿ ಈಗ ಡಿಸೆಂಬರ್ಕ, ಅಂದ್ರೆ 2024 ಎಂಡಿಗೆ ಅದರ ರಿಸಲ್ಟ್ ಬಂದ ಕಸ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡ ಅವ್ರು ಹೋಗಿ ಅವ್ರ ಸೀಟ್ ಒಳಗ್ ಕೂರ್ಬೇಕು ಪಾಸ್ ಆದಂತ ವಿದ್ಯಾರ್ಥಿಗಳಂತಂದ್ರ ಅಲ್ಲೇ ನಾನು 10 ವರ್ಷ ಟೈಮ್ ತಗೋತದ. ಸೊ ಈ ವಿದ್ಯಾರ್ಥಿ ಜೀವನ ಅಷ್ಟಲ್ಲ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯ, ಹುಡುಗ ಇರ್ಲಿ ಹುಡುಗಿ ಇರ್ಲಿ ಯಾರೇ ಇರ್ಲಿ, 22ರಿಂದ ಏನು 30ರವರೆಗೂ ಒಂದು ವಯಸ್ಸೈತ್ಲಾ, ಏಜ್ ಐತ್ಲಾ, ಅದು ಬಹಳ ಕೃಷಿಯಲ್ಲಿ ಇರ್ತೈತಿ. ಪ್ರತಿಯೊಬ್ಬರ ಭವಿಷ್ಯ ನಿರ್ಧಾರ ಮಾಡುವಂತ ಒಂದ್ 10 ವರ್ಷದ ಟೈಮ್ ಅದ. ಆ ಒಂದು ಟೈಮ್ ಪೀರಿಯಡ್ ನ ಈ ತರ ವೇಸ್ಟ್ ಆಗಿ ವಿದ್ಯಾರ್ಥಿಗಳು ಕಳೀಲಿಕ್ಕತ್ತಾರ. ಬಟ್ ಇಲ್ಲಿ ವಿದ್ಯಾರ್ಥಿಗಳದೇನು ತಪ್ಪಿಲ್ಲ. ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗಾಕತ್ತಿತ್ತು ಅಂತಂದ್ರೆ ಅವ್ರಿಗೆ ಈ ತರ ಸಮಸ್ಯೆಗಳು ಇರಂಗಿಲ್ಲ. ಬಟ್ ಇಲ್ಲಿ 7-10 ವರ್ಷ ಗಂಟ್ಲೆ ಅವರ ಟೈಮ್ ನ ಹಾಳು ಮಾಡಕತ್ತಾರು. ಆಯ್ತು 10 ಬಿಡ 15 ವರ್ಷನೂ ಎಫರ್ಟ್ ಹಾಕ್ತಾರ ಅನ್ಕೊಳ್ಳೋನು. 2-3 ಲಕ್ಷ ವಿದ್ಯಾರ್ಥಿಗಳೊಂದು ಪೋಸ್ಟಿಗೆ ಸಪೋಸ್ ಹಾಕತಾರ ಅನ್ಕೊಳ್ಳೋನು. ಪೋಸ್ಟಿಗೆ PDOನ ಎಷ್ಟ್ ಅದಾವು? 150 ಪೋಸ್ಟ್ ಅದಾವ್. 150 ಜನಕ್ಕೆ ಜಾಬ್ ಸಿಗ್ತದ. ವಾಟ್ ಅಬೌಟ್ ಅದರ್ಸ್? ಉಳ್ದವ್ರೆಲ್ಲ ಏನ್ ಮಾಡ್ಬೇಕು? ಉಳಿದವರ ಪರಿಸ್ಥಿತಿ ಏನು? ಅವರು 10 ವರ್ಷದಿಂದನೇ ವೇಟ್ ಮಾಡತ್ತಾರು, ಅವರು ಎಫರ್ಟ್ ಹಾಕತ್ತಾರು. 1-2 ಅಂಕಗಳಿಂದ ಆಬ್ವಿಯಸ್ಲಿ ಒಂದ್ ಗೇಮ್ ಐತಿ, ಒಂದ್ ರೇಸ್ ಐತಿ ಅಂತಂದ್ರೆ 150 ಜನಕ್ಕೆ ಅಷ್ಟನ್ನ ಜಾಬ್ ಸಿಗ್ತೈತಿ. ಸೊ ರಿಮೈನಿಂಗ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗತೈತಿ? 30-32 ವರ್ಷ ಗಂಟ್ಲೆ, ಒಬ್ಬೊಬ್ರು 34-35 ವರ್ಷ ಗಂಟ್ಲೆ ನಾನು ಪ್ರಿಪರೇಷನ್ ಮಾಡತ್ತಾರಲ್ಲ. ಬಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇರ್ಬೇಕಲ್ಲ. ಇನ್ನ ಲೇಡೀಸ್ ಸಿಚುವೇಶನ್ ತಗೊಳೋನ್ ನಾವ. ಹೆಣ್ಮಕ್ಳು ಮದ್ವೆ ಆದ್ಮೇಲೆ, ಮಗು ಆದ್ಮೇಲೆ ಪ್ರಿಪರೇಷನ್ ಮಾಡೋರು ಬಹಳಷ್ಟು ಜನ ಅದಾರು. ಅಂಡ್ ಮದ್ವೆ ಆದ್ಮೇಲೆ ಜಾಬ್ ತಗೊಂಡವ್ರು ಅದಾರ, ಇಲ್ಲ ಅನ್ನತಿಲ್ಲ. ಬಟ್ ಎಷ್ಟು ಪರ್ಸೆಂಟ್? ಒಂದು 5%. ವಾಟ್ ಅಬೌಟ್ ಅದರ್ಸ್? ಎಷ್ಟು 10 ವರ್ಷ ಅವ್ರೇ ಎಫರ್ಟ್ ಹಾಕಿರ್ತಾರ ಮತ್ತು ಹಾಕ್ಬೇಕು ಅನ್ಕೋತಿರ್ತಾರ. ಮಕ್ಕಳು ಇರ್ತಾವ, ನಿಮಗ್ ಗೊತ್ತದ. ನರ್ಸರಿಗೆ ಈಗ ಹೋಮ್ವರ್ಕ್ಸ್ ತಾಯಿ ಕುಂತ ಮಾಡ್ಸಾಕತ್ಲಂದ್ರೆ 2-3 ತಾಸು ಕುಂತಾಗ ಅವ್ರ ಹೋಮ್ವರ್ಕ್ ಮುಗಿತೈತಿ. ಇನ್ನ ಫ್ಯಾನ್ಸಿ ಡ್ರೆಸ್, ಆ ಕಾಂಪಿಟೇಷನ್, ಈ ಕಾಂಪಿಟೇಷನ್. ಟೀಚರ್ಸ್ ಕೆಲಸ ಮಾಡತಾರಲ್ಲ ಗೊತ್ತಿಲ್ಲ. ಮನಿ ಒಳಗಿನ ತಂದೆ ತಾಯಿಗಳ ಕಡೆಯಿಂದ ಈಗಿನ ಸ್ಕೂಲ್ ವ್ಯವಸ್ಥೆ ಹೆಂಗ್ ನಡೆದದ, ಈಗಿನ ಒಂದೇನ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ವ್ಯವಸ್ಥೆ ಹೆಂಗ್ ನಡೆದೈತಂದ್ರ ಪೇರೆಂಟ್ಸ್ ಅನ್ನ ಕಲಿಸ್ಬೇಕಾಗೈತೆ ಅವ್ರಿಗೆ ಎಲ್ಲಾರ್ಗು. ಸೀದಾ ಹೋಮ್ವರ್ಕ್, ಕ್ಲಾಸ್ ವರ್ಕ್ 1 ಪೇಜ್ ಇತ್ತಂದ್ರ ಹೋಮ್ವರ್ಕ್ 4-5 ಪೇಜ್ ಹಾಕೊಟ್ಟಿರ್ತಾರ ಅವ್ರು, ಜಸ್ಟ್ ನರ್ಸರಿ ಹುಡುಗರಿಗೆ, 4 ವರ್ಷ ಹುಡುಗರಿಗೆ. ಅಂತದ್ರಾಗ ಆಕಿ ಲೇಡಿ ಮಕ್ಕಳು ಹೋಮ್ವರ್ಕ್ ಮಾಡಿಸಿ, ಮನಿ ಕೆಲಸ ಮಾಡಿಸಿ, ಆಕಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದ್ಬೇಕಂದ್ರೆ ಎಷ್ಟಾಕಿಗೆ ಸ್ಟ್ರಗಲ್ ಆಗ್ತದ, ಎಷ್ಟು ತ್ರಾಸ ಆಗ್ತದ. ಇನ್ನು ಹುಡುಗರು, ಪುರುಷರು, ಮೆನ್ಸಿಗೆ ಬರೋಣ ನಾವು, ಎಂಟೈರ್ ಫ್ಯಾಮಿಲಿನ ಅವ್ರ ಮೇಲೆ ಇರ್ತದ ರೀ. ಪೂರಾ ಫ್ಯಾಮಿಲಿ ಅವ್ರು ಮ್ಯಾನೇಜ್ ಮಾಡ್ಬೇಕು. ಸ್ಟ್ರೆಸ್, ಜಾಬ್, ಪ್ರೈವೇಟ್ ಜಾಬ್ ಒಳಗ್ ಕೆಲಸ ಮಾಡ್ಕೊಂತ ಗುದ್ದಾಡ್ಕೊಂತ ಫ್ಯಾಮಿಲಿ ನಡೆಸ್ಬೇಕು. ಆ ಸ್ಟ್ರೆಸ್ ಒಳಗ ಅವ್ರು ಓದ್ಕೋಬೇಕಂದ್ರ ಅವ್ರಿಗೆ ಎಷ್ಟು ಕಠಿಣ ಆಗ್ತದ. ಇನ್ನ ಈ ಒಂದು ಸೊಸೈಟಿ ಪ್ರೆಸರ್ ಏನ್ ಕಡಿಮೆ ಅದಾವ. ಮದ್ವೆ ಆಗುದ್ಲೆ ಓದಾತಿದ್ರಂದ್ರ ಮದ್ವೆ ಆಗ್ತೈತೋ ಇಲ್ಲೋ, ಹೆಣ್ ಸಿಗ್ತೈತೋ ಇಲ್ಲೋ, ಗಂಡ ಸಿಗ್ತೈತೋ ಇಲ್ಲೋ, ಮನ್ಯಾಗಿನವ್ರದ್ದು ಸ್ಟ್ರೆಸ್ಸು, ಸೊಸೈಟಿ ಸ್ಟ್ರೆಸ್ಸು, ಇಷ್ಟೆಲ್ಲಾ ಟೈಮ್ ಒಳಗ ನಿಮಗ್ ಕರಿಯರ್ ಅನ್ನ ಸೆಟ್ ಆಗ್ಲಿಲ್ಲ, ಕರಿಯರ್ ನಿಮ್ದು ಗೋಲ್ ನೀವು ರೀಚ್ ಆಗ್ಲಿಲ್ಲ ಅಂದಾಗ ಬಹಳ ಮುಂದಿನ ಜೀವನ ಐತ್ಲಾ ಬಹಳ ಕಠಿಣ ಐತಿ. ನಮಗ್ ಅನಿಸ್ತಿರ್ತದ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಯಾವಾಗ 22ರಿಂದ 26, 27 ಮಟನೂ ಜೀವನ ಬಹಳ ಚಂದ ಇರ್ತೈತಿ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಂದೆ ತಾಯಿ ನೋಡ್ತಿರ್ತಾರು, ಏನ್ ಬೇಕಂದ್ರು ಹೋಗಿ ಕೇಳ್ತಿರ್ತೀವಿ, ಎಲ್ಲಾ ಮಾಡ್ತಿರ್ತೀವಿ. ಬಟ್ ಯಾವಾಗ ಮದ್ವೆ ಆಗ್ತದ, ಸ್ವತಃ ನಿಮಗ್ ಮಕ್ಕಳು ಆಗ್ತಾರಲ್ಲ, ಅಲ್ಲಿಂದ ಮುಂದಿನ ಜೀವನ ಐತ್ಲಾ ಅದ ರಿಯಲ್ ಜೀವನ. ಸೊ ಅಲ್ಲಿ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನಿಮ್ ಮೇಲೆ ಬಂದಿರ್ತಾವು, ಎಲ್ಲಾ ಸ್ಟ್ರಗಲ್ ನಿಮ್ ಮೇಲೆ ಬಂದಿರ್ತಾವು. ಅಷ್ಟ್ ಆದ್ರೂ ನಿಮ್ಗ ಜಾಬ್ ಸಿಕ್ಕಿಲ್ಲ, ನೀವು ಗೋಲ್ ರೀಚ್ ಆಗ್ಲಿಲ್ಲ ಅಂತಂದ್ರ ಬಹಳ ಕಷ್ಟ ಆಗ್ತದ. ಸೊ ಓಕೆ, ಇಷ್ಟೊತ್ತು ನಾವು ಬರೇ ನಮ್ಮ ಸೊಸೈಟೀಸ್ದಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಈ ಸದ್ಯಕ್ಕೆ ಏನ್ ನಡೆಯತೈತಿ ಅನ್ನೋದ್ರ ಬಗ್ಗೆ ಮಾತಾಡಿದ್ವು. ಜೊತೆಗೆ ಸೊಲ್ಯೂಷನ್ ಬೇಕಲ್ಲ. ಸೊ ಈಗ ಸೊಲ್ಯೂಷನ್ ಏನಂತಂದ್ರ ಪ್ಲಾನ್ ಬಿ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಏನಂದ್ರ ನೀವು ಏನಾರ ಮಾಡ್ರಿ ಜಾಬ್, ಒಟ್ಟ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗತ್ತಿರಲ್ಲ, ಮಸ್ಟ್ ಅಂಡ್ ಶುಡ್ ನಿಮ್ಮ ಜೊತೆ ಒಂದು ಪ್ಲಾನ್ ಬಿ, ಒಂದು ಕೆಲಸ ಮಾಡ್ಕೊಂತನ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ. ಇಲ್ಲಪ್ಪ ನಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೂರ್ತಿ ಫುಲ್ ಫ್ಲೆಜ್ ನನ್ನ ಟೈಮ್ ಕೊಡ್ತೇನಿ ಅಂತಂದ್ರ ದಿನ ರಾತ್ರಿ ಒಂದ್ ಮಾಡ್ರಿ, ಹಗಲ ರಾತ್ರಿ ಅನ್ನೋದ್ಲೆ ಕುಂತ ಕಾಸು ಹೋದ್ರಿ 2 ಅಥವಾ 3 ವರ್ಷದೊಳಗ್ ನೀವು ಸಕ್ಸಸ್ ಆಗ್ಬೇಕು. 2 ಅಥವಾ 3 ವರ್ಷಕ್ಕಿಂತ ಹೆಚ್ಚು ಹೋಗೋದಂಗ ಆ ತರ ಸ್ಟ್ರಗಲ್ ಮಾಡಿ ಒಂದು ಆಗಿಂದಾಗ ಜಾಬ್ ತಗೋರಿ. ಅದರ್ವೈಸ್ ಒಂದ್ ಜಾಬ್ ಮಾಡ್ಕೊಂತ ಕುಂದಿರ್ಬೇಕು. ಇನ್ ಕೇಸ್ 30-32 ಆದ್ಮೇಲೂ ನಿಮಗ್ ಜಾಬ್ ಸಿಗ್ಲಿಲ್ಲ, ಓಕೆ 35-36 ಆದ್ಮೇಲೆ ಸಮ್ವೇರ್ ಸಿಗ್ತದ ಅನ್ಕೊಳ್ಳೋನ್. 36 ಮಟ ಜೀವನ ನಡ್ಸಾಕಾದ್ರೂ ಒಂದ್ ಜಾಬ್ ಬೇಕಲ್ಲ. ಸೊ
ನಿಮ್ಮ ಜೊತೆ ಒಂದು ಪ್ಲಾನ್ ಬಿ ಇರ್ಲಿ. ಎವ್ರಿ ಡೇ ಕನ್ಸಿಸ್ಟೆನ್ಸಿಯಿಂದ ದಿನಕ್ಕೊಂದು 3-4 ತಾಸು ನೀವು ಓದ್ಕೊಂಡು ಹೋದ್ರು ಸಫಿಶಿಯಂಟ್ ಐತಿ. ಅದ್ರಾಗ ನಿಮ್ಗೆ ಗೊತ್ತದ ನಮ್ಮ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಂತ ಗೊತ್ತೈತ್ಲಾ, ಪೋಸ್ಟ್ಪೋನ್ ಹಾಕೋಂತ ಆರಾಮ್ ಓದ್ಕೊಳ್ಳಿಕ್ ಟೈಮ್ ಅಂತೂ ಸಿಕ್ಕದ. ಸೊ ಪ್ಲಾನ್ ಬಿ ಜೊತೆ ನೀವು ಒಂದು ಪ್ರಿಪರೇಷನ್ ನ ಮಾಡ್ರಿ. ಗೊತ್ತೈತಿ ಸ್ಟೇಟ್ ಒಂದು ಗೌರ್ಮೆಂಟ್ ಏನ್ ಕಾಂಪಿಟೇಟಿವ್ ಪರೀಕ್ಷೆಗಳು ನಡೆಯತಾವಲ್ಲ 5ರಿಂದ 7-8 ವರ್ಷಗಳ ಟೈಮ್ ನ ತಗೊಳ್ಲಿಕ್ಕತ್ತಾವು. ಸಪೋಸ್ ಈಗ ನೀವು 25 ವರ್ಷದವ್ರು ಅದೇ ಅನ್ಕೊಳ್ಳೋನು, ನಿಮ್ಮ ಒಂದು ಎಕ್ಸಾಮ್ ನಡೆದು ಅದ್ರ ರಿಸಲ್ಟ್ ಬಂದು ಫೈನಲ್ ಕಟ್ ಆಫ್ ಬರೋ ಅಷ್ಟೊತ್ತಿಗೆ ನಿಮಗ್ 30 ವರ್ಷ ಆಗಿರ್ತದ. ಬ್ಯಾಡ್ ಲಕ್ಕಿಗೆ 1 ಅಥವಾ ಅರ್ಧ ಮಾರ್ಕ್ಸ್ ಒಳಗನ ನಿಮಗ ಅದು ಜಾಬ್ ಆಗ್ಲಿಲ್ಲ ಅಂದಾಗ ಮುಂದೆ ನೀವ್ ಏನ್ ಮಾಡವ್ರ? ಸೊ ನಿಮ್ ಒಂದ್ 5-6 ವರ್ಷ ಕಳ್ಕೊಂಡಿದ್ದು, ನಿಮ್ಮ ಕರಿಯರ್ ಕಳ್ಕೊಂಡಿದ್ದು ನಿಮಗ ಮತ್ ನಿಮ್ಮ ಫ್ಯಾಮಿಲಿಗೆ ಅಷ್ಟ ಮ್ಯಾಟರ್ ಆಗ್ತೈತಿ ಹೊರತು ಯಾವುದೇ ರೀತಿ ಸರ್ಕಾರಕ್ಕಾಗ್ಲಿ ಗೌರ್ಮೆಂಟ್ಗಾಗ್ಲಿ ಯಾವುದೇ ರೀತಿ MLA MP ಅಷ್ಟೇ ಯಾಕ ಬಾಜು ನಿಮ್ಮ ಪಕ್ಕದ ಮನೆಯವ್ರಿಗೂ ಮೊದ್ಲಾಗ ಅದ್ರದ್ದು ಫರಕ್ ಬೀಳಂಗಿಲ್ಲ. ಸೊ ಆ ಸಮಸ್ಯೆ ಏನ್ ಬಂದ್ರು ಅದನ್ನ ನೀವನ್ನ ಅನುಭವಿಸ್ಬೇಕಾಗ್ತೈತಿ. ಸೊ ದಯವಿಟ್ಟು ಎಲ್ಲಾರು ಸದ್ಯಕ್ಕಿನ ಒಂದು ಗ್ರೌಂಡ್ ರಿಯಾಲಿಟಿ, ಸದ್ಯಕ್ಕಿನ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ ಪ್ಲಾನ್ ಬಿ ಜೊತೆ ನಿಮ್ಮ ಒಂದು ಪ್ರಿಪ್ರೇಷನ್ ನ ಮಾಡ್ರಿ. ನಿಮ್ಗೆ ಯಾವುದೇ ರೀತಿ ಪ್ರಿಪ್ರೇಷನ್ ರಿಲೇಟೆಡ್ ಏನಾರ ಡೌಟ್ಸ್ ಇದ್ರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.